ಬರ್ರಿ ಸರ್, ಬರ್ರಿ ಬರ್ರಿ ಸರ್. ಓಕೆ ಸರ್. ನಾವು ಇಳಕಲ್ ತಾಲೂಕು ಪಂಚಾಯತ್ ಹಾಗೂ ನಮ್ಮ ಜಿಲ್ಲಾ ಆಡಳಿತ ಪರವಾಗಿ ಮಾನ್ಯ CS ಅವರು ಪುಸ್ತಕ ಕೊಡುವ ಮೂಲಕ ಸನ್ಮಾನ ಶ್ರೀ ಅನಿಲ್ ರೆಡ್ಡಿ ಅವರನ್ನು ಕೂಡ ಸ್ವಾಗತಿಸ್ತಾ ಅವರಿಗೆ ನಾವು ಪಂಚೀಕರಣ ಸಮಿತಿಯ ಸದಸ್ಯರಾದ ಶ್ರೀಯುತ ಮಹೇಶ್ ಮುದುಗಲ್ ಅವರು ಪುಸ್ತಕ ಕೊಡುವ ಸ್ವಾಗತಿಸಿದ್ದಾರೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಪಂಚೀಕರಣ ಸಮಿತಿ ಉಪಾಧ್ಯಕ್ಷರು ಹಿರಿಯರಾದಂತಹ ಶಂಕರಪ್ಪಣ್ಣ ದೇವಿಯವರು ಕೂಡ ಸ್ವಾಗತಿಸುತ್ತಾ ಅವರಿಗೆ ಇನ್ನೊಬ್ಬ ಸದಸ್ಯರಾದಂತಹ ಅಶೋಕ್ ಯಲಗುರ್ತಿ ಅವರು ಪುಸ್ತಕಗಳನ್ನು ಸ್ವಾಗತಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ಗಜೇಂದ್ರ ಬಾಲಸಾಹೇಬ್ ಮತ್ತೊಂದು ಸ್ವಾಗತಿಸ್ತಾ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ತಾಲೂಕು ಪಂಚಾಯಿತಿ ಏರಿಯಾದಂತಹ ಗಂಗಾಧರ್ ಅವರು ಪುಸ್ತಕ ಸಂಪರ್ಕ ವಿಶೇಷ ಅತಿಥಿಯಾಗಿರುವ ಕಳೆದ ಚುನಾವಣೆಗೆ ಮುಂಚೆ ರಾಜ್ಯದ ಪರಿಸ್ಥಿತಿ ಕೆರೆ ಏರಿಕೆ ಮತ್ತು ಜನಜೀವನ ತೊಂದರೆಯನ್ನು ನೋಡಿ ಅಂದಿನ ಮುಖ್ಯಮಂತ್ರಿಗಳು ಅಂದಿನ ಲೋಕಪಕ್ಷ ನಾಯಕರು ಹಾಗೂ ಅಂದಿನ ಅಧ್ಯಕ್ಷರು ಸೇರಿ ನಮ್ಮ ರಾಜ್ಯದ ಜನತೆಗೋಸ್ಕರ 5 ಗ್ಯಾರಂಟಿಗಳನ್ನು ಜಾರಿ ಮಾಡತಕ್ಕಂಥ ಅದನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಿಯಿಂದ ಪ್ರಾಧಿಕಾರವನ್ನು ನಡೆಸಿದ್ದೇನೆ. ನಾನು 26 ಜಿಲ್ಲೆಗಳ ಪ್ರವಾಸವನ್ನು ಮಾಡಿದೆ. ಮೊದಲಾದರೂ ಚುನಾವಣೆಯ 26 ಜಿಲ್ಲೆಗಳ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ದೇವರ ಇವತ್ತು 5 ಗ್ಯಾರಂಟಿಗಳು ರಾಜ್ಯದಲ್ಲಿ ಬಹಳ ಯಶಸ್ವಿಯಾಗಿ ಜನರಿಗೆ ತಲುಪ್ತಾ ಇದೆ. 1,40,000 ಕೋಟಿ ರೂಪಾಯಿಗಳು ಜನರಿಗೆ ಅವರ ನೋವಿಗೆ ತಲುಪಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಅವರ ರಾಜ್ಯದಲ್ಲಿಲ್ಲ. ಅದರಲ್ಲೂ ಮಹಿಳೆಯರ ಸಬಲೀಕರಣ ಬಾಯಲ್ಲಿರ್ತಕ್ಕಂಥ ಜನ ಇವತ್ತು ಇಲ್ಲಿವರೆಗೂ ಒಂದು ಮನೆಗೆ ಕನಿಷ್ಠ 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳಲ್ಲಿ 5ರಿಂದ 6 ರೂಪಾಯಿಗಳನ್ನು ಕುಟುಂಬ ಸೇವೆಯುವಂಥ ತಿಂಗಳಿಗೆ ಯಶಸ್ವಿಯಾಗಿ 3 ವರ್ಷ ನಡೆಸಿಕೊಂಡು ಬಂದಿದ್ದಾರೆ. ಇದರ ಅಡಿಯಲ್ಲಿ ಒಂದು ರಾಜ್ಯದ ಆಂತರಿಕ ಉದ್ಯೋಗವಿದೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಸಭ್ಯವಾಗಿದೆ. ಇಡೀ ಭಾರತದಲ್ಲಿ ಅರ್ಥಶಾಸ್ತ್ರಜ್ಞರ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯ ಕೊಲೆ ಆದಾಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಮತ್ತು GSTಯಲ್ಲಿ 2ನೇ ಸ್ಥಾನದಲ್ಲಿದೆ. ಅಂದರೆ ಸುಭಿಕ್ಷವಾಗಿ ನಮ್ಮ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತಕ್ಕಂಥದ್ದು ಈಗ ಪುನಃ ನಮ್ಗೆ ಹೇಳೋದು ನನಗೆ ರಾಜಕೀಯ ಮಾತಾಡೋದು ನಡೆಯಲ್ಲ ಕೊಡೋಕ್ಕಾಗಲ್ಲ ಕಲ್ಪಲ್ಲ ಅಂತ ಹೇಳೋದ್ರ ಜನ ಅವರ ಬೇರೆ ಬೇರೆ ರಾಜ್ಯಗಳ ಜಾರಿ ಮಾಡೋ ಪ್ರಯತ್ನ ಅಂದರೆ ಮಹಾರಾಷ್ಟ್ರದಲ್ಲಿ ನಿಂತಿದೆ, ಮಧ್ಯಪ್ರದೇಶದಲ್ಲಿ ನಿಂತಿದೆ, ರಾಜಸ್ಥಾನದಲ್ಲಿ ನಿಂತಿದೆ, ಹರಿಯಾಣದಲ್ಲಿ ನಿಂತಿದೆ. ಒಂದು ವಿಶೇಷವಾಗಿ ಬಿಹಾರದಲ್ಲಿ ಚುನಾವಣಾ ಸಮಯದಲ್ಲಿ ಏನು ನಮ್ಮ ನೀತಿ ಸಂಹಿತೆ ಇದ್ರೂ ಕೂಡ ಒಂದು ಮನೆ 1,000 ರೂಪಾಯಿ ಹಣವನ್ನು ಹಾಕಿ ಚುನಾವಣೆಯನ್ನು ಗೆಲ್ಲುವುದಿಲ್ಲ. ನಾನು ಚುನಾವಣೆ ಕಾರ್ಯಕ್ರಮ ಎಲ್ಲರೂ ನೀವು ಯಾಕೆ ಅಂದರೆ ಈ ರಾಜ್ಯದಲ್ಲಿ 4,500 ಜನ ನಮ್ಮ ತಂಡ ಇದೆ. 4,500 ಜನ ನಮ್ಮ ಮಾನವ ಸಂಪನ್ಮೂಲ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಭಾಗ್ಯಲಕ್ಷ್ಮಿಯಲ್ಲಿ ಜಮಾ ಆಗಿರುವ ಪ್ರಧಾನ ಸಂಖ್ಯೆ
ಗೃಹಲಕ್ಷ್ಮಿ ಒಳಗಡೆ ಗೃಹಲಕ್ಷ್ಮಿ ಡೆತ್ ಆಗಿದ್ದು ವಾಪಸ್ ಜಮೆ ಆಗಿದ್ದಷ್ಟು ಎಷ್ಟು ವಾಪಸ್ ಜಮಾ ಮಾಡಿದ್ರೆ 38 ಜಮಾ ಮಾಡಿ ಸರ್. 38 ಜನದ ಹಣನ ನಾವು ಬ್ಯಾಂಕ್ ಕಡೆ ಕಲೆಕ್ಟ್ ಮಾಡ್ಕೊಂಡು ಫಸ್ಟು ಎಷ್ಟು ಜನ ಡೆತ್ ಆಗಿದ್ದಾರೆ? ಡೆತ್ ಆಗಿದ್ದು 8,300 ಸರ್. ಒಂದು ನಿಮಿಷ ಇದಲ್ಲ ಜಾಸ್ತಿ ಗಾಬರಿಗಳು ಇದ್ದಾರೆ ಹೇಳಿ, ಯಾಕೆಂದ್ರೆ ಅಲ್ಲಿ ಡೇಟಾ ಸರಿ ಹೋಗ್ತಿಲ್ಲ ಅನ್ನೋದಕ್ಕೆ ಇಲ್ಲಿ ಹೋಗಿದ್ದಾರೆ, ಕಳಿಸೋರು ನೀವೇನಿದೆ. ಈಗ ಒಟ್ಟು ನನ್ನ ಪ್ರಕಾರ ರಾಜ್ಯದಲ್ಲಿ 1,24,00,000 ಜನ ಗೃಹಲಕ್ಷ್ಮಿ ಫಲಾನುಭವಿಗಳು. ಈ ಜಿಲ್ಲೆಯಲ್ಲಿ ಎಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳು ಅನ್ನೋದೇಳಿ ನಿಧಾನಕ್ಕೆ ಹೋಗಿ. ಆಮೇಲೆ ಸರ್ ಯಾರು ಇಲ್ಲಿ ನಮ್ಗೆ ಹೇಳಿಲ್ಲ, ನೋಡ್ಕೊಂಡ್ ಬಂದು ಹೇಳ್ತೀವಿ. ಈಗ ತಂದಿಲ್ಲ ನಾವೆಲ್ಲ 3 ದಿವಸದಿಂದ ಬಂದ ಹೇಳಿದ್ದೀವಿ ಸಹಾಯ ಇದು ಮಾಹಿತಿ ಕೇಳಿ ಬಂದಿದ್ದೇನೆ. ಅಪ್ರಾಪ್ಟಾಗಿ ಬಂದು ನಿಮಗೆ ಕ್ಷಿಪ್ರವರು ಕೊಡ್ತಾ ಇಲ್ಲ, ಮಾಹಿತಿ ಬೇಕಲ್ಲ, ಕೊಡ್ತಾ ಇದ್ರೆ ಅದನ್ನು ಬರ್ಬೋದು. ಎಕ್ಸಿಕ್ಯೂಟಿವ್ ಕಳಿಸ್ತಾನಿದ್ರೆ ಇಲ್ಲ ಸರ್. ಸಮಸ್ಯೆ ವಾಟ್ ಈಸ್ ಯುವರ್ ಪೊಸಿಷನ್? ಸರ್, ಮೈ ಪೊಸಿಷನ್ ಇಸ್ ಐ ಆಮ್ AWS. ಏನು ಲೋಯೆಸ್ಟ್ ಆಫೀಸರ್? ಇಲ್ಲ ಸರ್, ದಿಸ್ ಇಸ್ ದ ರ್ಯಾಂಕ್. ನಾನು ಜಿಲ್ಲೆ ಇರ್ಬೇಕಲ್ಲ, ಇಲ್ಲ ಸರ್, ಹೇಳ್ತೇನೆ ಸರ್, ನಾನು ತೊಗೊಂಡೆ ಸರ್. ಹೇಳೋದು ಬೇರೆ. ಸರ್, ಜಿಲ್ಲೆಗೆ ಇಲ್ಲ ಸರ್, ಒಂದು ಸೆಕೆಂಡ್. ಜಿಲ್ಲಾ ಆಫೀಸರ್ ಯಾರು? Yes, sir. ನಿಮ್ಗೆ ಯಾರು? ಜಿಲ್ಲಾ ಹೆಡ್ ಯಾರ್ರಿ? ಜಿಲ್ಲಾ ಅಧೀಕ್ಷಕ ಅಭಿಯಂತರ ಸರ್. ಅಧೀಕ್ಷಕ ಅಭಿಯಂತರ ಸರ್. ಜಿಲ್ಲಾ ಬಂದಿಲ್ಲ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ನೋಟಿಸ್ ಇಶ್ಯೂ ಮಾಡಿ. ನಾನು ಮನೆ ಕೆಲ್ಸಕ್ಕೆ ಬಂದಿಲ್ಲಪ್ಪ, ಹೇಳಬೇಡಪ್ಪ. ಆತನ ಬಂದಿಲ್ಲ, ಸಸ್ಪೆಂಡ್. ಯಾಕೆ ಹಂಗೆ ಮಾಡಬೇಕು? ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇಲ್ಲ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ, AWS ಅಂತೀರಲ್ಲ, ಯಾಕ್ರಿ? ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಏನಪ್ಪ ಅಂತಂದ್ರೆ ಒಬ್ರಿಗೇನೋ ಇವ್ರೇನೋ ಇದು ಇಷ್ಟು ತೊಂದರೆ ಆಗಿತ್ತು. ರಾಜ್ಯಾದ್ಯಂತ ಹೇಳೋವಲ್ಲ, ನನ್ನ ಯಡಿಯೂರಪ್ಪ ಕತ್ತೆ ಕಾಯ್ತಾವ, ನಾನೆಲ್ಲ ನೀವು ಕತ್ತೆ ಕಾಯ್ತಾ ಇರೋ ನಿಮ್ಮಿಂದ ನಾನು ಪ್ರಶ್ನೆ ಸರಿನಾ? ಯಾಕೆ ಬ್ಲೇಮ್? ನನಗೆ ಬ್ಲೇಮು? ಅರ್ಥನಿಗೆ ಬೇರೆ ಭಾಷೆಯಲ್ಲಿ ಮಾತಾಡ್ಬೇಕಂತ ಹೇಳಿದ್ರೆ ಅದು ಬೇರೆ. ಪರ್ಟಿಕ್ಯುಲರ್ಲಿ ಅಲ್ಲಿ ಟ್ಯಾಕಲ್ ಕನ್ನಡದಲ್ಲಿ ಒಳ್ಳೊಳ್ಳೆ ಪದಗಳಿದೆ, ಬಟ್ ಅದಿಲ್ಲ ಅಲ್ಲ, ಇದು ಬೇಡ, ಅದು ಇಲ್ಲಿ ಹೇಳಲ್ಲ. ನಾನು ಹೇಳಕ್ಕೆ ಹೇಳ್ತೀನಿ, ಸ್ವಲ್ಪ ಕರ್ತವ್ಯ ಅಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಅನುಭವಿಸ್ಕೊಂಡು ಗೊತ್ತಿಲ್ಲ. ಕರ್ನಾಟಕ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಹೌದು ಸರ್, KPI ರಿಪೋರ್ಟ್ ಅಂತ ಬಂದಿದೆ. ಕೇಂದ್ರ ಸರ್ಕಾರದಿಂದ ಸರ್ ನಮ್ಮ ಜಿಲ್ಲೆಗೆ 15,615 ಸಸ್ಪೆಕ್ಟೆಡ್ ಕಾರ್ಡ್ ಅಂತ ಬಂದಿದೆ. ಆ ಸಸ್ಪೆಕ್ಟೆಡ್ ಕಾರ್ಡ್ಗಳಲ್ಲಿ ಆಲ್ರೆಡಿ ನಾವು 2,900 ಕಾರ್ಡ್ ತಂದಿದ್ದೀವಿ ವೆರಿಫೈ ಮಾಡಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲಿ ರೇಷನ್ ಕೊಡ್ತಾರೆ, ಕರ್ನಾಟಕದಲ್ಲಿ ರೇಷನ್ ಕೊಡ್ತಾರೆ. ಅದು 1 ನೇಷನ್ 1 ರೇಷನ್ ನಲ್ಲಿ ನಮ್ಗೆ ರಿಫ್ಲೆಕ್ಟ್ ಆಗ್ತದೆ ಸರ್. ಅದನ್ನ ಡಿಲೀಟ್ ಮಾಡಿ ಸರ್. ಮೆಂಬರ್ಸ್ ಸುಮಾರು ಅಂತ 990 ಕಾರ್ಡ್ಗಳನ್ನ ಡಿಲೀಟ್ ಮಾಡಿ ಸರ್. 990 ಸರ್ ಮೆಂಬರ್ ಸರ್. ಇದು ಓನ್ಲಿ ಇನ್ನು 14,000 ಕಾರ್ಡ್ ಅಲ್ಲ ಸರ್. ಇದು ಸರ್ ಬರೀ ಔಟ್ ಬಂದ್ರೆ ಅಲ್ಲಿ ತೋತಾ ಇಲ್ಲಿ ತೋತಾ ಮೆಂಬರ್ ಔಟ್ ಸರ್. ಇದು ಅಲ್ಲಿ ನಾವು ಡಿಲೀಟ್ ಮಾಡ್ತೀವಿ, ಬೇರೆ ಕ್ಯಾಟಗರಿ ಬೇರೆ ಕ್ಯಾಟಗರಿ ಸರ್. ಫಾರ್ ಎಕ್ಸಾಂಪಲ್ ಈಗ IT ಪೇಯರ್ಸ್, ಇನ್ಕಮ್ ಟ್ಯಾಕ್ಸ್ ಪೇಯರ್ ಸಂಬಂಧಪಟ್ಟದ್ದು 2,209 ಸರ್ ಅವ್ನು ತಂದಿದ್ದೀವಿ ಸರ್. ಆಮೇಲೆ ಗೌರ್ಮೆಂಟ್ ಸರ್ವೆಂಟ್ 1,199 ಸರ್ ಅವನು ಕಡಿಮೆ ಮಾಡಿದ್ದೀವಿ ಸರ್. ಮಾಡಬೇಕಾದ್ರೆ ಮೆಂಬರ್ಸ್ ಮಾತಾಡಿ ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡ್ತಾರೆ. ಎಸ್ ಸರ್. ಅದನ್ನ ಹೇಳಿ ನಾವು ಮೆಂಬರ್ಸ್ ಆಮೇಲೆ ಪ್ರಧಾನಮಂತ್ರಿ ಸರ್ ನೀರಿಂದ ತೆಗೆದುಕೊಂಡು ಅದನ್ನು ನಾವು ತಂದಿಲ್ಲ, ಕರ್ನಾಟಕ ಸರ್ಕಾರ ತಂದಿಲ್ಲ ಅನ್ನೋದು ಗಮನಕ್ಕೆ. ಯಾಕೆಂದ್ರೆ ನಾವು ಈ ರಾಷ್ಟ್ರದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿಲ್ಲ. ಅದು ಕರ್ನಾಟಕ ಸಿದ್ದರಾಮಯ್ಯನವರಿಗೆ ಕೇಂದ್ರದಿಂದ 5 ಲಕ್ಷ ಬರೋದು ನಿಜ. ಅದು ಬೇರೆ ರಾಜ್ಯದಲ್ಲಿ ಬರೋದು ನಾವು ಯಾಕೆ ಕೊಟ್ಟಿಲ್ಲ? ಇದು ನಮ್ಮವ್ರು ಮಾತಾಡ್ಬೇಕು. 55% ಮಹಿಳಾ ಇದರಿಂದ
ನಮಗೆ ಶಕ್ತಿ ಯೋಜನೆಯಿಂದ ಆದಾಯ ಬಂದಿದೆ ಸರ್. ಇನ್ನು 45% ಇನ್ನಿತರ ಮೇಲು ಮತ್ತು ಅದರ ಇದರಿಂದ ಆದಾಯ ಬಂದಿದೆ. ನಾವು ಶಕ್ತಿ ಯೋಜನೆ ಜಾರಿ ಮಾಡೋಕ್ಕಿಂತ ಮೊದಲು ಸರ್ 3,324 ಟ್ರಿಪ್ಸ್ ಇದ್ದು ಸರ್. ಜಾರಿ ಆದ ನಂತರ 4,062 ಟ್ರಿಪ್ಸ್ ಆಗಿದೆ ಸರ್. 738 ಟ್ರಿಪ್ಸ್ ಹೆಚ್ಚಿಗೆ ಮಾಡಿದೆ ಸರ್. ಈಗ ಮತ್ತೆ ಸ್ಕೂಲ್ ಜಾಸ್ತಿ ಆಗಿದೆ. ಇದು ಏನದು ಫ್ರೀ ಮಾಡಿದ್ರಿಂದ ಪಾಸ್ ಫ್ರೀ ಮಾಡಿದ್ರೆ ಮತ್ತೆ ಈಗ ಜಾಸ್ತಿ ಟ್ರಿಪ್ಸ್ ಆಗದೆ ಎಲ್ಲೆಲ್ಲಿ ಕೇಳ್ತಾರೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಕಂಟಿನ್ಯೂಸ್ ಪ್ರಾಸೆಸ್ ಚಾಲಿದೆ ಸರ್. ಕೋವಿಡ್ ಟೈಮಲ್ಲಿ ಕೆಲವು ಆಪರೇಷನ್ ಅವೆಲ್ಲ ಚಾಲು ಆಗಿದೆ ಸರ್. ಚಾಲು ಆಗಿದೆ ಸ್ಕೂಲ್ ಮಕ್ಕಳು ಟೈಮಲ್ಲಿ ಫ್ರೀಕ್ವೆನ್ಸ್ ತೊಂದರೆಯಿಂದ ಆಗ್ತಾಯಿದೆ. ಅದು ಆಗ್ತಾ ಇದೆ ಸರ್. ಇನ್ನೂ ಬೇಡಿಕೆ ಕಂಟಿನ್ಯೂಸ್ ಬರ್ತಾ ಇದೆ ಸರ್. ಅದ್ರ ಪ್ರಕಾರ ನಾವು ಆ್ಯಡ್ ಮಾಡ್ತಾನೆ ಇದೆ ಸರ್. ಕಂಟಿನ್ಯೂಸ್ ಚಾಲು ಮಾಡ್ತಾ ಇದೆ ಸರ್. 178 ಜನರಿಗೆ ಸ್ಕಿಲ್ ಟ್ರೈನಿಂಗ್ ಕೊಟ್ಟಿವಿ ಸರ್. 178 ಮೆಂಬರ್ಗೆ. ಅದರಲ್ಲಿ 62 ಮೆಂಬರ್ಗೆ ಏನಿದೆ ಜಾಬ್ ಮಾಡುವಂಥ ಕೆಲಸ ಕೊಟ್ಟಿವಿ ಸರ್, ಬೇರೆ ಬೇರೆ ಕಂಪ್ನಿ. ಆಮೇಲೆ ಮತ್ತು ಸರ್ ನಮ್ಮಲ್ಲಿ 18 ಡಿಗ್ರಿ ಕಾಲೇಜ್ ಇದೆ ಸರ್. ಹೊರಗಡೆ ಕಾಲೇಜ್ ಮಾಡಿದೆ ಸರ್. ಎಲ್ಲ ಎಸ್ ನಮ್ಮದು ಸ್ಟೇಟಲ್ಲೇ 5ನೇ ರ್ಯಾಂಕ್ ಇದೆ ಸರ್. ಇವಲ್ಲಿದೆ ಸರ್ ಸ್ಟೇಟಲ್ಲೇ ಸರ್. ಇವತ್ತು ಮೈಸೂರಿಗಿಂತ ಜಾಸ್ತಿನೇ ಇದೆ ಸರ್. ಎಸ್ 100% ಸರ್ ಒಂದು ರಿಕ್ವೆಸ್ಟ್. ಅಧ್ಯಕ್ಷರಲ್ಲಿ ನಮ್ಮ ಈಗ ಸಭೆಯಲ್ಲಿ ಉಪಸ್ಥಿತರಿರುವಂಥ ಗೌರ್ಮೆಂಟ್ ನಮ್ಮ ತಾಲೂಕಾ ಗ್ಯಾರಂಟಿ ಸೆಕ್ಯೂರಿಟಿ ಅಧ್ಯಕ್ಷರು, ತಾಲೂಕಾ ಗ್ಯಾರಂಟಿ ಸೆಕ್ಯೂರಿಟಿ ಅಧ್ಯಕ್ಷರು, ನಾವು ಈಗ ತಾಲೂಕಾ ಗ್ಯಾರಂಟಿ ಅಧ್ಯಕ್ಷರು ಅವರಿಗೆ ನಮ್ಮ ಗೌರವಪೂರ್ವಕ ಸತ್ಕರಿಸ್ತಾ ಇದ್ದಾರೆ. ದಯವಿಟ್ಟು ಗ್ಯಾರಂಟಿ ಸರ್ ನಮ್ಮ ಅಮ್ಮನ ಲಕ್ಷ್ಮಮ್ಮ ಅಂತ ನಿನ್ನೆ ಇದ್ಲು.